ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಇವತ್ತಿನ ವಿಷಯ ಬಂದ್ಬಿಟ್ಟು ಬ್ರಿಟಿಷ್ ಭಾರತದ ಒಂದು ಕರಾಳ ಕಾನೂನಿನ ಬಗ್ಗೆ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಆ ಕಾನೂನಿನ ಹೆಸರು ಏನಪ್ಪ ಅಂದರೆ ರೌಲತ್ ಕಾಯ್ದೆ. ಇದು ಏನಿದು ರೌಲತ್ ಕಾಯ್ದೆ, ಇದರ ಹಿನ್ನೆಲೆಯನ್ನು ಸ್ವಲ್ಪ ನೋಡ್ಕೊಂಬರೋಣ ನಾವು. ಮೊದಲನೇದಾಗಿ ಈ ಕಾನೂನು ಅಂದರೆ 1915ರಲ್ಲಿ ಆ್ಯಕ್ಚುಲಿ ಬಂದಿರುತ್ತೆ. ಆವಾಗ ಡಿಫೆನ್ಸ್ ಆಫ್ ಇಂಡಿಯಾ ರೆಗ್ಯುಲೇಷನ್ ಆ್ಯಕ್ಟ್ 1915. ಬಟ್ ಈ ಬಿಲ್ ಆವಾಗ ಜಾರಿಗೆ ಆಗಲ್ಲ. ಇದೇನಾಗುತ್ತೆ ಅಂದರೆ 1919 ಮಾರ್ಚ್ ತಿಂಗಳಲ್ಲಿ ಜಾರಿಗೆ ಆಗುತ್ತೆ ಇದು. ಇದಕ್ಕೆ ನಾವು ಕನ್ನಡದಲ್ಲಿ ಏನಂತ ಕರಿತೀವಪ್ಪ ಅಂದರೆ ಅರಾಜಕತೆ ಮತ್ತು ಕ್ರಾಂತಿಕಾರಿ ಅಪರಾಧ ಕಾಯ್ದೆ 1919 ಅಂತ ಕೂಡ ಕರಿತೀವಿ. ಇದು ಬಂದ್ಬಿಟ್ಟು 1919 ಫೆಬ್ರವರಿ 6ನೇ ತಾರೀಕು ಜಾರಿಗೆ ಬರುತ್ತೆ. ಈ ಅರಾಜಕತೆ ಮತ್ತು ಕ್ರಾಂತಿಕಾರಿ ಅಪರಾಧ ಕಾಯ್ದೆಗೆ ನಾವು ಏನಕ್ಕೆ ರೌಲತ್ ಕಾಯ್ದೆ ಅಂತ ಕರಿತೀವಪ್ಪ ಅಂದರೆ ಇದರ ಅಧ್ಯಕ್ಷ ಬಂದ್ಬಿಟ್ಟು ಸಿಡ್ನಿ ರೌಲತ್ ಅವರಾಗಿರ್ತಾರೆ. ಅಂದರೆ ಯಾವುದೇ ಒಂದು ಕಾಯ್ದೆ ಜಾರಿಗೆ ಬರಬೇಕಂದ್ರೆ ಬಿಫೋರ್ ಅದಕ್ಕಿಂತ ಮೊದಲೇ ಅದ್ರ ಬಗ್ಗೆ ಡಿಸ್ಕಷನ್ ಒಂದು ಕಮಿಟಿ ಕೂಡ ರಚನೆ ಮಾಡಿರ್ತಾರೆ. ಆ ಕಮಿಟಿಯ ಅಧ್ಯಕ್ಷರು ಯಾರಾಗಿರ್ತಾರಪ್ಪ ಅಂದರೆ ಸಿಡ್ನಿ ರೌಲತ್ ಆಗಿರ್ತಾರೆ. ಇವರು ಒಬ್ಬ ಬ್ರಿಟಿಷ್ ನ್ಯಾಯಾಧೀಶ ಆಗಿರ್ತಾರೆ. ಈ ಒಂದು ಕಮಿಟಿಯಲ್ಲಿ ಒಟ್ಟಿನಲ್ಲಿ 35 ಮಂದಿ ಸದಸ್ಯರಿರ್ತಾರೆ. ಎಲ್ಲ ಕೂಡ ಬ್ರಿಟಿಷರೇ ಆಗಿರ್ತಾರೆ. ಕೇವಲ ಏಕೈಕ ವ್ಯಕ್ತಿ ಭಾರತೀಯರಾಗಿರ್ತಾರೆ. ಅವರ ಹೆಸರು ಏನಪ್ಪ ಅಂದರೆ ಶಂಕರ್ ನಾಯರ್ ಅಂತ. ಇದು ಒಂದು ಹಿನ್ನೆಲೆ ನೋಡ್ಕೊಂಬಂದಾಗ ನಾವು ಈ ರೌಲತ್ ಕಾಯ್ದೆ ಬಗ್ಗೆ. ಆ ರೌಲತ್ ಕಾಯ್ದೆ ಏನನ್ನು ಶಿಫಾರಸು ಮಾಡುತ್ತಪ್ಪ ಅಂದರೆ ಇಲ್ಲಿ ಅಂದರೆ ನಾವು ಜನರು ಆಗಿನ ಕಾಲದಲ್ಲಿ ಗುಂಪಾಗಿ ಜನ ಸೇರುವಂತಿಲ್ಲ. ಯಾರಾದರೂ ಗುಂಪಾಗಿ ಜನ ಸೇರಿದರೆ ಅವರನ್ನು ಬಂಧಿಸ್ತಾ ಇದ್ದರು ಬ್ರಿಟಿಷ್ ಪೊಲೀಸ್ ಅಧಿಕಾರಿಗಳು. ಅದೇ ರೀತಿ ಮುನ್ನೆಚ್ಚರಿಕಾ ಕ್ರಮವಾಗಿ ಬಂಧಿಸೋದಂದರೆ ಯಾವುದೇ ವ್ಯಕ್ತಿಯ ಮೇಲೆ ಸಂಶಯ ಬಂದರೆ ಆ ವ್ಯಕ್ತಿಯನ್ನು ಯಾವುದೇ ಒಂದು ವಾರೆಂಟ್ ಇಲ್ಲಾರ್ದೆ ಏನು ಮಾಡ್ತಾರಪ್ಪ ಅಂದರೆ ಆಟೋಮೆಟಿಕ್ಕಾಗಿ ಅವನಿಗೆ ಜೈಲ್ ಅಂದರೆ ಸೆರೆಮನೆಗೆ ಕಳಿಸ್ತಾ ಇರ್ತಾರೆ. ಇದು ಮುನ್ನೆಚ್ಚರಿಕಾ ಕ್ರಮವಾಗಿ ಬಂಧಿಸುವುದು. ಹಾಗೆ ಬಂಧಿತರನ್ನು ಯಾವುದೇ ವಿಚಾರಣೆ ಮಾಡದೆ 2 ವರ್ಷ ಬಂದಿಲು ಅವಕಾಶ ಕೊಟ್ಟಿರ್ತಾರೆ. ಅಂದರೆ ಇವನ್ ನಮ್ಗೆ ಯಾರಾದರೂ ಇವಾಗ ಬಂದೆ ಪೊಲೀಸ್ ಅವ್ರು ತೊಗೊಂಡೋದ್ರೆ 2 ವರ್ಷ ಏನೂ ವಿಚಾರಣೆ ಮಾಡದೆ ನಮಗೆ ಸೆರೆಮನೆಯಲ್ಲಿ ಇಡ್ಬೋದು. ಆ ರೀತಿ ಕಾನೂನನ್ನು ಒಂದು ಜಾರಿಗೆ ತರ್ತಾರೆ ಬ್ರಿಟಿಷ್ ಅವರು. ಒಂದು ದಮನಕಾರಿ ಒಂದು ಕಾನೂನುಗಳನ್ನು ಜಾರಿಗೆ ತಂದಿರ್ತಾರೆ. ಮತ್ತು ಸರ್ಕಾರದ ವಿರುದ್ಧ ಪ್ರೇರೇಪಿಸುವ ಸಾಹಿತ್ಯಗಳ ನಿಷೇಧ. ಅಂದರೆ ಯಾರಾದರೂ ಸರ್ಕಾರದ ಅಂದರೆ ಬ್ರಿಟಿಷ್ ಸರ್ಕಾರದ ವಿರುದ್ಧ ಯಾರಾದರೂ ಧ್ವನಿ ಎತ್ತಿ ಮಾತಾಡಿದರೆ ಅಥವಾ ಏನಾದರೂ ಪೇಪರ್ ಅಥವಾ ಪತ್ರಿಕೆ ಯಾವುದಾದ್ರೂ ಒಂದು ಪುಸ್ತಕ ಬರೆದರೆ ಅಂತಹ ಸಾಹಿತ್ಯ ಕೃತಿಗಳನ್ನು ಕೂಡ ಅವ್ರು ಏನು ಮಾಡಿರ್ತಾರೆ, ನಿಷೇಧ ಮಾಡಿರ್ತಾರೆ. ಅಂದರೆ ಒಟ್ಟಿನಲ್ಲಿ ಒಂದು ಬ್ರಿಟಿಷರ ದಮನಕಾರಿ ನೀತಿಯನ್ನು ನಾವು ಈ ರೌಲತ್ ಕಾಯ್ದೆಯಲ್ಲಿ ಒಟ್ಟಿನಲ್ಲಿ ನೋಡಬಹುದು. ಇದರ ಪರಿಣಾಮ ಏನಾಗುತ್ತೆ, ಈ ಥರ ಎಲ್ಲ ಶಿಫಾರಸುಗಳನ್ನು ಮಾಡ್ತಾರೆ ರೌಲತ್ ಕಾಯ್ದೆಯಲ್ಲಿ. ಇದರಿಂದ ಆಗಿನ ಭಾರತೀಯ ಜನ ಏನು ಮಾಡ್ತಾರೆ ಅಂದರೆ ಬ್ರಿಟಿಷರ ವಿರುದ್ಧ ರೊಚ್ಚಿಗೆಳ್ತಾರೆ. ಅಂದರೆ ಬ್ರಿಟಿಷರ ವಿರುದ್ಧ ಸೇಡು ತೀರಿಸ್ಕೊಳ್ಳೋಕ್ಕೆ ರೆಡಿ ಆಗ್ತಾರೆ. ಸೊ ಈ ಒಂದು ಕಾನೂನಿನಿಂದ ಇಡೀ ಜಗತ್ತಿಗೆ ಏನು ಬಹಿರಂಗ ಆಗುತ್ತೆ ಅಂದರೆ ಒಂದು ಬ್ರಿಟಿಷರ ದಬ್ಬಾಳಿಕೆ ಭಾರತದಲ್ಲಿ ಯಾವ ರೀತಿ ಇತ್ತು ಅಂತ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಿರಂಗಗೊಳ್ಳುತ್ತೆ. ಅದೇ ರೀತಿಯಾಗಿ ನಾವು ಇನ್ನೊಂದು ನೋಡ್ಬೋದಪ್ಪ ಅಂದರೆ ಆಗಿನ ಅಂದರೆ ನಾವು 1885, 1857, 1757 ಅಂದರೆ ಮೊದಲಿನಿಂದ ತೆಗೆದುಕೊಂಡು ಬಂದಾಗ ನಮ್ಮ ಭಾರತೀಯರು ನಾವು ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಾ ಇರ್ತೇವೆ. ಆದರೂ ಕೂಡ ಅದು ಅಷ್ಟ ಮಟ್ಟದಲ್ಲಿರಲಿಲ್ಲ. ಅಂದರೆ ನಾವು ಎಲ್ಲ ಭಾರತೀಯರು ಒಗ್ಗಟ್ಟಾಗಿರಲಿಲ್ಲ. 1885ರಲ್ಲಿ ಭಾರತೀಯ ಕಾಂಗ್ರೆಸ್ ಸ್ಥಾಪನೆಯಾದ ನಂತರ ಸ್ವಲ್ಪ ಭಾರತೀಯರು ಒಂದಾಗಿರ್ತಾರೆ. ಯಾಕಂದರೆ ನಾವು 1857ರಲ್ಲಿ ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮ ನೋಡಿದ್ದೇವೆ. ಅದರಲ್ಲಿ ಯಾವುದೇ ರೀತಿ ನಮಗೆ ಸಕ್ಸಸ್ ಸಿಗಲ್ಲ. ಯಾಕಂದರೆ ಕೇವಲ ಸ್ವಲ್ಪ ನಗರಗಳು ಸ್ವಲ್ಪ ಜನ ಮಾತ್ರ ಭಾಗವಹಿಸಿರ್ತಾರೆ. ಸೊ ದೊಡ್ಡ ಮಟ್ಟದಲ್ಲಿ ಅಂದರೆ ತದನಂತರ ಏನಾಗುತ್ತಂದರೆ ಭಾಳಷ್ಟು ಜನ ಸಾಮಾಜಿಕ ಸುಧಾರಣಾ ಒಂದು ಚಳುವಳಿಕಾರರು ಬರ್ತಾರೆ. ಉದಾಹರಣೆಗೆ ಸ್ವಾಮಿ ವಿವೇಕಾನಂದ ಆಗಿರ್ಬೋದು, ರಾಜಾರಾಮ್ ಮೋಹನ್ ರಾಯರ್ ಆಗಿರ್ಬೋದು. ಈ ರೀತಿ ಏನು ಮಾಡ್ತಾರಪ್ಪ ಅಂದರೆ ಆಧುನಿಕ ಶಿಕ್ಷಣವನ್ನು ಜನರಲ್ಲಿ ಬಿತ್ತುವ ಪ್ರಯತ್ನ ಮಾಡ್ತಾರೆ. ಅಂದರೆ ಜನರಿಗೆ ಆಧುನಿಕ ಶಿಕ್ಷಣದ ಬಗ್ಗೆ ಅರಿವು ಮೂಡಿಸ್ತಾರೆ. ಇದರಿಂದ ಜನರಲ್ಲಿ ರಾಷ್ಟ್ರೀಯತೆಯ ಒಂದು ಭಾವ ಮೂಡುತ್ತೆ. ಈ ರಾಷ್ಟ್ರೀಯತೆ ಭಾವ ಮೂಡಿದಾಗ ಅತಿ ಹೆಚ್ಚು ಜನ ಏನು ಮಾಡ್ತಾರಪ್ಪ ಅಂದರೆ ರಾಷ್ಟ್ರೀಯ ಸಂಗ್ರಾಮದಲ್ಲಿ ತೊಡಗಿರ್ತಾರೆ. ಅಂದರೆ ನಾವು ನಮ್ಮ ದೇಶಕ್ಕೋಸ್ಕರ, ನಮ್ಮ ದೇಶಕ್ಕೆ ಸ್ವತಂತ್ರ ಕೊಡಿಸೋಕ್ಕೋಸ್ಕರ ಹಲವಾರು ಜನ ಸ್ವಾತಂತ್ರ್ಯ ಚಳವಳಿಯಲ್ಲಿ ಧುಮುಕಿರ್ತಾರೆ. ಇದರಿಂದ ಏನಾಗುತ್ತಪ್ಪ ಅಂದರೆ ಬ್ರಿಟಿಷರಿಗೆ ನಡುಕ ಉಂಟಾಗುತ್ತೆ. ಅಂದರೆ ಬಿಫೋರ್ ಏನಾಗಿರುತ್ತೆ, ನಮ್ಮ ಭಾರತೀಯರಲ್ಲಿ ಒಗ್ಗಟ್ಟಿರಲಿಲ್ಲ. ಸೊ ಅದರ ಸಲುವಾಗಿ ಬ್ರಿಟಿಷರು ಆರಾಮಾಗಿದ್ದರು. ಯಾವಾಗ ಬ್ರಿಟಿಷರು ಒಂದಾದರೂ ಬ್ರಿಟಿಷರಲ್ಲಿ ನಡುಕ ಉಂಟಾಗುತ್ತೆ ಭಾರತೀಯರು ಒಂದಾದ ತಕ್ಷಣ. ಸೊ ಇದಕ್ಕಿಂತ ಬಿಫೋರ್ ಒಂದು ಸಾಮಾಜಿಕ ಸುಧಾರಣಾ ಚಳವಳಿ ನೋಡ್ಬೋದು. ಅದರಿಂದ ಸ್ವಲ್ಪ ರಾಷ್ಟ್ರೀಯತೆ ಭಾವ ಹುಟ್ಟು ಬಂತು. ತದನಂತರ ಏನಾಗುತ್ತಪ್ಪ ಅಂದರೆ ಗಾಂಧೀಜಿಯವರ ಆಗಮನ ಭಾರತಕ್ಕಾದ ನಂತರ ಗಾಂಧೀಜಿಯವರು ಚಂಪಾರಣ್ಯ, ಖೇಡಾ ಸತ್ಯಾಗ್ರಹ ಆಗಿರ್ಬೋದು, ಅಹಮದಾಬಾದ್ ಇದರಲ್ಲಿ ಕೂಡ ಏನು ಮಾಡ್ತಾರೆ, ಯಶಸ್ಸನ್ನು ಕಾಣ್ತಾರೆ. ಅದೇ ರೀತಿ ನಾವು ಇದಕ್ಕೆ 1ನೇ ಮಹಾಯುದ್ಧವನ್ನು ಕೂಡ ನೋಡ್ಬೋದು. 1ನೇ ಮಹಾಯುದ್ಧದಲ್ಲಿ ಬ್ರಿಟಿಷರಿಗೆ ಸ್ವಲ್ಪ ಹಿನ್ನಡೆ ಆಗುತ್ತೆ. ನಾವು ಈ ರೀತಿ ಭಾರತದಲ್ಲಿ ದಮನಕಾರಿ ನೀತಿ ಜಾರಿಗೆ ತರಲಿಲ್ಲ ಅಂದರೆ ಈ ಭಾರತ ಕೂಡ ನಮ್ಮ ಕೈ ತಪ್ಪಿ ಹೋಗುತ್ತೆ. ಆ ಭಯದಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಬ್ರಿಟಿಷರು ಇಂಥ ದಮನಕಾರಿ ಕಾನೂನನ್ನು ಜಾರಿಗೆ ತರ್ತಾರೆ. ಆ ಕಾಯ್ದೆ ಯಾವುದಪ್ಪ ಅಂದರೆ ರೌಲತ್ ಕಾಯ್ದೆ.
ಇದರಿಂದ ಏನಾಗುತ್ತಪ್ಪ ಅಂದರೆ ಗಾಂಧೀಜಿಯವರು ಒಬ್ಬ ಸಾಮೂಹಿಕ ನಾಯಕರಾಗಿ ಹೊರಹೊಮ್ತಾರೆ. ಈ ರೌಲತ್ ಕಾಯ್ದೆ ವಿರುದ್ಧ ಗಾಂಧೀಜಿಯವರು ಕೂಡ ಬಹಳ ಬೇಸರ ವ್ಯಕ್ತಪಡಿಸ್ತಾರೆ ಆಗಿನ ಕಾಲದಲ್ಲಿ. ಅವರು ಕೂಡ ಒಂದು ಸಾಮೂಹಿಕ ನಾಯಕರಾಗಿ ಹೊರಹೊಮ್ಮಲು ಅವಕಾಶವಾಗುತ್ತೆ. ಯಾಕಂದರೆ ನಾವು ಚಂಪಾರಣ್ಯ ಸತ್ಯಾಗ್ರಹ, ಖೇಡಾ ಸತ್ಯಾಗ್ರಹ ಅಂದರೆ ಕೇವಲ ಒಂದು ಪ್ರದೇಶಕ್ಕೆ ಸೀಮಿತವಾಗಿತ್ತು. ಆದರೆ ಗಾಂಧೀಜಿಯವರು ಈ ರೌಲತ್ ಕಾಯ್ದೆಯ ನಂತರ ಅಸಹಕಾರ ಚಳುವಳಿಯನ್ನು ಕೂಡ ಜಾರಿಗೆ ತರ್ತಾರೆ. ಅಸಹಕಾರ ಚಳುವಳಿ ಅಂದರೆ ಗಾಂಧೀಜಿಯವರು ಅಂದರೆ ನಮ್ಮ ದೇಶದ ಜನರಿಗೆ ಹೇಳ್ತಾರೆ, ನಾವು ಬ್ರಿಟಿಷರಿಗೆ ಯಾವುದೇ ರೀತಿಯ ಸಹಕಾರ ನಾವಿಲ್ಲಿ ಕೊಡಬಾರದು. ಅಂದರೆ ಬ್ರಿಟಿಷರ ತೆಗೆರ್ತಕ್ಕಂಥ ಶಾಲೆಗೆ ನಾವು ಹೋಗಬಾರ್ದು, ಬ್ರಿಟಿಷರ ಕೊಟ್ಟ ವಸ್ತುಗಳನ್ನು ನಾವು ಖರೀದಿ ಮಾಡಬಾರ್ದು. ಈ ರೀತಿ ನಾವು ಬ್ರಿಟಿಷರಿಗೆ ಅಸಹಕಾರ ಚಳುವಳಿ ಅಂದರೆ ಅಸಹಕಾರ ತೋರಿಸ್ಬೇಕಂತ 1920ರಲ್ಲಿ ನಾನ್ ಕೋಆಪರೇಷನ್ ಮೂಮೆಂಟನ್ನು ಗಾಂಧೀಜಿಯವರು ಜಾರಿಗೆ ತರ್ತಾರೆ. ಈ ರೌಲತ್ ಕಾಯ್ದೆ ಇದ್ದ ಸಂದರ್ಭದಲ್ಲಿ ಭಾರತೀಯ ಜನಾಂಗ ಬಹಳ ಕಷ್ಟಪಡುತ್ತೆ. ಅಂದರೆ ಬ್ರಿಟಿಷರು ದಮನಕಾರಿ ನೀತಿಗಳನ್ನು ಜಾರಿಗೆ ತರ್ತಾರೆ. ಇದರಿಂದ ಗಾಂಧೀಜಿಯವರು ಕೂಡ ಸತ್ಯಾಗ್ರಹ ಸಭದ ಮೂಲಕ ಬ್ರಿಟಿಷರ ವಿರುದ್ಧ ಹೋರಾಡ್ತಾರೆ. ಅವರನ್ನು ಕೂಡ ಜೈಲಿಗೆ ಏನು ಮಾಡ್ತಾರೆ, ತಳ್ಳುತ್ತಾರೆ. ಈ ರೀತಿ ಆಗಿನ ಕಾಲದಲ್ಲಿ ರೌಲತ್ ಕಾಯ್ದೆ ವಿರುದ್ಧ ಭಾಳಷ್ಟು ಜನ ಹೋರಾಡ್ತಾರೆ. ಆ ಸಮಯದಲ್ಲಿ ಒಂದು ಫೇಮಸ್ ಇನ್ಸಿಡೆಂಟ್ ಇದೆ. ಅಂದರೆ ಒಂದು ನಮ್ಮ ಭಾರತೀಯರ ಒಂದು ದುರದೃಷ್ಟಕರ ಘಟನೆ ನಡೆಯುತ್ತೆ. ಆ ಘಟನೆಯ ಹೆಸರೇ ಜಲಿಯನ್ ವಾಲಾಬಾಗ. ಈ ಜಲಿಯನ್ ವಾಲಾಬಾಗ ಎಂಬ ಪ್ರದೇಶ ಈಗಿನ ಪಂಜಾಬ್ ರಾಜ್ಯದ ಅಮೃತ್ಸರ್ ಪ್ರದೇಶದ ಹತ್ರ ಇದೆ ಜಲಿಯನ್ ವಾಲಾಬಾಗ್ ಅಂತ. ಈ ಜಲಿಯನ್ ವಾಲಾಬಾಗ ಪ್ರದೇಶದಲ್ಲಿ ಆಗಿನ ಒಬ್ಬ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರಾಗಿರ್ತಕ್ಕಂಥ ಡಾಕ್ಟರ್ ಸತ್ಯಪಾಲ್ ಮತ್ತು ಸೈಫುದ್ದೀನ್ ಕಿಚ್ಲು ಅವರನ್ನು ಏನು ಮಾಡ್ತಾರೆ ಅಂದರೆ ಬ್ರಿಟಿಷರು ಏಪ್ರಿಲ್ 10ನೇ ತಾರೀಕಿನಂದು ಬಂಧಿಸಿರ್ತಾರೆ. ಆ ಬಂಧಿಸಿರುವ ಕಾರಣ ಮತ್ತು ಅಲ್ಲಿ ಅವಾಗ ಬೈಸಾಖಿ ಹಬ್ಬ ಕೂಡ ಇರುತ್ತೆ. ಆ ಸಮಯದಲ್ಲಿ ಏಪ್ರಿಲ್ ತಿಂಗಳಲ್ಲಿ ಬೈಸಾಖಿ ಹಬ್ಬ ಕೂಡ ಇರುತ್ತೆ. ಸೊ ಆದ ಕಾರಣ ಏನು ಮಾಡಿರ್ತಾರೆ, ಅಲ್ಲಿ ಒಂದು ಪ್ರದೇಶದಲ್ಲಿ ಜನ ಸೇರಿರ್ತಾರೆ. ಅಂದರೆ ಒಂದು ಬೈಸಾಖಿ ಹಬ್ಬ ಆಚರಣೆ ಮಾಡಲು, ಇನ್ನೊಂದು ಕಾರಣ ಈ ಡಾಕ್ಟರ್ ಸತ್ಯಪಾಲ್ ಮತ್ತು ಸೈಫುದ್ದೀನ್ ಕಿಚ್ಲು ಅವರ ಬಂಧನದ ವಿರುದ್ಧ ಹೋರಾಟ ನಡೆಸಲು ಜನ ಏನಾಗಿರ್ತಾರೆ, ಭಾಗಿಯಾಗಿರ್ತಾರೆ ಅಲ್ಲಿ. ಸೊ ಆ ವಿಷಯ ಏನಾಗುತ್ತಪ್ಪ ಅಂದರೆ ಆಗಿನ ಪಂಜಾಬಿನ ಗವರ್ನರ್ ಜನರಲ್ ಆಗಿರ್ತಕ್ಕಂಥ ಮೈಕಲ್ ಡ್ವಯರ್ ಅವರಿಗೆ ಗೊತ್ತಾಗುತ್ತೆ. ಸೊ ಅವ್ರು ಏನು ಮಾಡ್ತಾರೆ, ಈ ದಂಗೆಯನ್ನು ಹತ್ತಿಕ್ಕಲು ಏನು ಮಾಡ್ತಾರಪ್ಪ ಅಂದರೆ ಅಲ್ಲಿನ ಸೇನಾಧಿಕಾರಿ ಬ್ರಿಗೇಡಿಯರ್ ಆಗಿರ್ತಕ್ಕಂಥ ಜನರಲ್ ಡಯರಿಗೆ ಒಂದು ಆದೇಶ ಮಾಡ್ತಾರೆ. ಅಂದರೆ ಜನರನ್ನು ಆ ದಂಗೆಯನ್ನು ನೀವು ಹತ್ತಿಕ್ಕಬೇಕಂತ ಹೇಳ್ತಾರೆ. ಸೊ ಆವಾಗ ಆ ಜನರಲ್ ಡಯರ್ ಏನು ಮಾಡ್ತಾನಪ್ಪ ಅಂದರೆ ಅಲ್ಲಿನ ಸೈನಿಕರಿಗೆ, ಬ್ರಿಟಿಷ್ ಪೊಲೀಸ್ ಅಧಿಕಾರಿಗಳಿಗೆ ಹೇಳ್ತಾರೆ, ಆ ಗೇಟನ್ನು ಎಲ್ಲ ಕಡೆಯಿಂದ ಬಂದ್ ಮಾಡ್ತಾರೆ. ಒಂದು ಗಾರ್ಡನ್ ಥರ ಇರುತ್ತೆ, ಆ ಗಾರ್ಡನನ್ನು ಎಲ್ಲ ಗೇಟ್ಗಳನ್ನು ಬಂದು ಮಾಡಿ ಎಟ್ ಎ ಟೈಮ್ ಅಂದರೆ ನಿಶಸ್ತ್ರಧಾರಿಗಳಾಗಿರ್ತಾರೆ ನಮ್ಮ ಭಾರತೀಯ ಜನರು. ಆ ಒಂದು ಗಾರ್ಡನಲ್ಲಿ ಇರ್ತಾರಲ್ಲ, ಅವ್ರ ಹತ್ರ ಯಾವುದೇ ಒಂದು ರೀತಿಯ ಆಯುಧ ಇರಲ್ಲ. ಆ ಸಮಯದಲ್ಲಿ ಈ ಜನರಲ್ ಡಯರ್ ಏನು ಮಾಡ್ತಾರೆ ಅಂದರೆ ಪೊಲೀಸರಿಗೆ ಒಂದು ಆದೇಶ ಮಾಡ್ತಾನೆ, ಎಟ್ ಎ ಟೈಮ್ ಗುಂಡಿನ ಸುರಿಮಳೆಯನ್ನು ಮಾಡಿಸ್ತಾರೆ. ನಾವು ಈಗಲೂ ಕೂಡ ನೋಡ್ಬೋದು ಆ ಪ್ರದೇಶದ ಗೋಡೆಗಳಿಗೆ ಹತ್ತಿರ 1650 ಬುಲೆಟ್ಗಳನ್ನು ಏನು ಮಾಡ್ತಾರೆ, ಬ್ರಿಟಿಷರು ಹಾರಿಸಿರ್ತಾರೆ ಅಲ್ಲಿ. ಆ ದಿನ ಒಂದು ಭಾರತೀಯದ ಒಂದು ಕರಾಳ ದಿನ ಆಗುತ್ತೆ. ಬಹಳಷ್ಟು ಜನ ಭಾರತೀಯರು ಸಾಯ್ತಾರೆ. ತದನಂತರ ಇದರ ಒಂದು ಶೋಧನೆಗೋಸ್ಕರ ಇದು ಒಂದು ಸಮಿತಿ ರಚನೆ ಮಾಡ್ತಾರೆ. ಅಂದರೆ ಜಲಿಯನ್ ವಾಲಾಬಾಗ್ ದುರಂತದ ಏನಾಯಿತು, ಇದರ ಹಿಂದಿನ ಕಥೆಯನ್ನು, ಎಷ್ಟು ಜನ ಸತ್ರು, ಒಂದು ಕಮಿಟಿ ರಚನೆ ಆಗುತ್ತೆ, ಒಂದು ಸಮಿತಿ. ಆ ಸಮಿತಿ ಹೆಸರು ಏನಪ್ಪ ಅಂದರೆ ಹಂಟರ್ ಕಮಿಷನ್ ಅಂತ. ಈ ಹಂಟರ್ ಕಮಿಷನಲ್ಲಿ 5 ಜನ ಬ್ರಿಟಿಷರು ಇರ್ತಾರೆ, 3 ಜನ ಭಾರತೀಯ ಸದಸ್ಯರು ಕೂಡ ಒಳಗೊಂಡಿರ್ತಾರೆ. ಆ ಹಂಟರ್ ಸಮಿತಿಯ ಒಂದು ಪ್ರಕಾರ ಅವ್ರು ಹೇಳ್ತಾರೆ ಕೇವಲ 379 ಜನ ಸತ್ತಿದ್ದಾರೆ, ಇಲ್ಲಿ 1100 ಜನರಿಗೆ ಗಾಯ ಆಗಿದೆ ಅಂತ ಹೇಳ್ತಾರೆ. ಆದರೆ ನಮ್ಮ ಭಾರತೀಯ ಕಾಂಗ್ರೆಸ್ ಹೇಳುತ್ತೆ ಇದರಲ್ಲಿ 1000 ಜನ ಸತ್ತಿದ್ದಾರೆ, 1500 ಜನರು ಗಾಯಗೊಂಡಿದ್ದಾರೆ ಅಂತ ಹೇಳ್ತಾರೆ. ಅಂದರೆ ಹಲವಾರು ಜನ ಭಾರತೀಯರು ಸತ್ತಿರ್ತಾರೆ. ಇದಕ್ಕೆ ಅವ್ರು ಏನು ಮಾಡ್ತಾರೆ ಗೊತ್ತಾ, ಬ್ರಿಟಿಷರು ಏನು ಒಂದು ಹೇಳ್ತಾರಪ್ಪ ಅಂದರೆ ನಾವು ಒಳ್ಳೆಯ ಕೆಲಸನೇ ಮಾಡಿದ್ದೀವಿ ಅಂತ ಹೇಳ್ತಾರೆ. ಆ ಜನರಲ್ ಡಯರ್ನ ಕಿತ್ತು ಹಾಕ್ತಾರೆ. ಆವಾಗ ಕಿತ್ತು ಹಾಕಿದ್ರು ಕೂಡ ಅವ ಇಂಗ್ಲೆಂಡ್ಗೆ ಹೋದಾಗ ಅಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಆಗಿನ ಕಾಲದ ಇಂಗ್ಲೆಂಡದೊಂದು ಪತ್ರಿಕೆ ಇರುತ್ತೆ, ಮಾರ್ನಿಂಗ್ ಪೋಸ್ಟ್ ಪತ್ರಿಕೆ ಏನು ಮಾಡುತ್ತಪ್ಪ ಅಂದರೆ ಈ ಜನರಲ್ ಡಯರಿಗೆ ಒಂದು $30,000 ಬಹುಮಾನ ನೀಡುತ್ತೆ. ಅಂದರೆ ನೀನು ಒಳ್ಳೆಯ ಕೆಲಸ ಮಾಡಿದೆ ಅಂತ ಬಹುಮಾನ ನೀಡ್ತಾರೆ. ಅಂದರೆ ನಾವು ಇದರಿಂದ ಅರ್ಥ ಮಾಡಿಕೊಳ್ಳಬೇಕಾದ ವಿಷಯ ಏನಂದರೆ ಬ್ರಿಟಿಷರ ಒಂದು ಮನಸ್ಥಿತಿ, ಅವರ ಒಂದು ಕ್ರೂರ ಮನಸ್ಥಿತಿಗೆ ಹಿಡಿದ ಒಂದು ಕೈಗನ್ನಡಿ ಆಗಿದೆ. ಅಂದರೆ ಇದು ಮಾರ್ನಿಂಗ್ ಪೋಸ್ಟ್ ಪತ್ರಿಕೆ ಒಂದು $30,000 ಬಹುಮಾನ ಕೊಡುತ್ತಲ್ಲ, ಈ ರೀತಿಯ ಒಂದು ದಮನಕಾರಿ ನೀತಿಗಳನ್ನು ಬ್ರಿಟಿಷರು ರೌಲತ್ ಕಾಯ್ದೆಯ ಮೂಲಕ ಭಾರತೀಯರಲ್ಲಿ
ಒಂದು ಭಾರತದಲ್ಲಿ ತರ್ತಾರೆ. ಒಂದು ಭಾರತೀಯರಲ್ಲಿ ಒಂದು ನಡುಕದ ಭಾವನೆ ಉಂಟು ಮಾಡಬೇಕಂತ ಅಂತಾರೆ. ಆದರೆ ನಮ್ಮ ಭಾರತೀಯರ ಕಿಚ್ಚು ಅದರಿಂದ ಇನ್ನೂ ಜಾಸ್ತಿನೇ ಆಗುತ್ತೆ. ಕಾರಣ ನಾವು ಕ್ರಾಂತಿಕಾರಿ ಚಟುವಟಿಕೆಗಳನ್ನು ನೋಡ್ಬೋದು. ಅಂದರೆ ಹಿಂದೆ ಕೂಡ ಇತ್ತು. ನಾವು ವಿ ಡಿ ಸಾವರ್ಕರ್ ಅವರು ಚಾಪೇಕರ್ ಬ್ರದರ್ಸ್ ಅಂತ ಕರಿತೀವಲ್ಲ, ಅಲ್ಲಿ ಕೂಡ ನೋಡ್ತೀವಿ. ಆದರೆ ತದನಂತರ ಭಾರತದಲ್ಲಿ ಮತ್ತಷ್ಟು ಕ್ರಾಂತಿಕಾರಿಗಳು ಜಾಸ್ತಿ ಆದರು. ಯಾವಾಗ ಈ ರೌಲತ್ ಕಾಯ್ದೆ ಬಂತಲ್ಲ, ಈ ರೌಲತ್ ಕಾಯ್ದೆಯ ನಂತರ ಭಾರತದಲ್ಲಿ ಹಲವಾರು ಕ್ರಾಂತಿಕಾರಿಗಳ ಒಂದು ಬೆಳವಣಿಗೆಗೆ ಕೂಡ ಕಾರಣ ಆಗುತ್ತೆ. ಇದೇ ಸಮಯದಲ್ಲಿ ಅದೇ ಪಂಜಾಬ್ ಪ್ರಾಂತದಲ್ಲಿ ಒಬ್ಬ ಪ್ರಮುಖ ಕ್ರಾಂತಿಕಾರಿ ಉದಯ ಆಗ್ತಾನೆ. ಅವನ ಹೆಸರು ಭಗತ್ ಸಿಂಗ್ ಅಂತ. ತದನಂತರ ಇದೇ ಒಂದು ಗಮನಿಸಿರ್ತಾನೆ, ಈ ಏನೋ ಒಂದು ಜಲಿಯನ್ ವಾಲಾಬಾಗ್ ದುರಂತ ಆಗಿರುತ್ತಲ್ಲ, ಅಲ್ಲಿನ ಒಬ್ಬ ಹುಡುಗ ಇರ್ತಾನೆ, ಅವನ ಹೆಸರು ಉಧಮ್ ಸಿಂಗ್ ಅಂತ. ಆ ಉಧಮ್ ಸಿಂಗ್ ಸ್ಟೋರಿ ಕೇಳಿದರೆ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಉಧಮ್ ಸಿಂಗ್ ಆ ಜಲಿಯನ್ ವಾಲಾಬಾಗ್ ದುರಂತದ ಸಮಯದಲ್ಲಿ ಒಬ್ಬ ಸಣ್ಣ ಹುಡುಗ ಇರ್ತಾನೆ. ತದನಂತರ ಏನು ಮಾಡ್ತಾನೆ, ಅವನು ಸೇಡಿಟ್ಟಿರ್ತಾನೆ, ನಾನು ಹೇಗಾದರೂ ಮಾಡಿ ಆ ಜನರಲ್ ಡಯರ್ನನ್ನು ಹೊಡಿಬೇಕಂತ ಅವ್ನ ಮನಸ್ಸಲ್ಲಿರುತ್ತೆ. ಸೊ ಅದಕ್ಕೋಸ್ಕರ ಅವನು ಏನು ಮಾಡ್ತಾನೆ ಅಂದರೆ ಲಂಡನ್ಗೆ ಹೋಗ್ತಾನೆ, ಅಲ್ಲೇ ವಾಸಿಸ್ತಾನೆ. ಆ ಜನರಲ್ ಡಯರ್ನ ಆ್ಯಕ್ಟಿವಿಟೀಸ್ ಎಲ್ಲ ನೋಡ್ತಿರ್ತಾನಲ್ಲಿ. ಸೊ ನೋಡಿ ಕೊನೆಗೆ 1940ರಲ್ಲಿ ಏನು ಮಾಡ್ತಾನಪ್ಪ ಅಂದರೆ, ಕೊನೆಗೆ ಒಂದು ಕ್ಯಾಕ್ಸ್ಟನ್ ಅಂದರೆ ಲಂಡನ್ನಲ್ಲಿ ಒಂದು ಹಾಲ್ ಇರುತ್ತೆ, ಅಲ್ಲೊಂದು ಫಂಕ್ಷನ್ ನಡೆಯುವ ಸಂದರ್ಭದಲ್ಲಿ ಉಧಮ್ ಸಿಂಗ್ ಅವರು ಏನು ಮಾಡ್ತಾರಂದರೆ ತನ್ನಲ್ಲಿರ್ತಕ್ಕಂಥ ಒಂದು ಪಿಸ್ತೂಲು ತೆಗೆದುಕೊಂಡು ಏನು ಮಾಡ್ತಾರಪ್ಪ ಅಂದರೆ ಆಗಿನ ಕಾಲದ ಗವರ್ನರ್ ಜನರಲ್ ಆಗಿರ್ತಾರಲ್ಲ ಆ ಮೈಕಲ್ ಡಯರ್ನನ್ನು ಏನು ಮಾಡ್ತಾರೆ, ಕೊಲೆ ಮಾಡ್ತಾರೆ. ಈ ರೀತಿ ಒಂದು ರಾಷ್ಟ್ರೀಯತೆಯ ಒಂದು ಕಿಚ್ಚು ಏನಾಗಿರುತ್ತೆ ಅಂದರೆ ಭಾರತದಲ್ಲಿ ಹೆಚ್ಚು ಮಾಡಲಿಕ್ಕೆ ಬ್ರಿಟಿಷರೇ ಒಂದು ಸಹಕರಿಸಿದಂತಾಗುತ್ತೆ. ಈ ರೌಲತ್ ಕಾಯ್ದೆಯಿಂದ ಅವರೆಷ್ಟೇ ದಮನಕಾರಿ ನೀತಿಗಳನ್ನು ತಂದರೂ ಕೂಡ ನಮ್ಮ ಭಾರತೀಯರ ಒಂದು ಸ್ವಾತಂತ್ರ್ಯದ ಕಿಚ್ಚು ಬಹಳ ಉತ್ತುಂಗಕ್ಕೆ ಹೋಗಿರುತ್ತೆ ಆ ಸಮಯದಲ್ಲಿ. ಈ ರೀತಿ ನಾವು ಒಂದು ಬ್ರಿಟಿಷ್ ಭಾರತ ಒಂದು ಕರಾಳ ಕಾನೂನನ್ನು ನೋಡಬಹುದು. ಈ ರೀತಿ ತದನಂತರ ಅಸಹಕಾರ ಚಳುವಳಿಗೆ ಇದು ಕಾರಣ ಆಗುತ್ತೆ. ರೌಲತ್ ಕಾಯ್ದೆನೇ ಅಸಹಕಾರ ಚಳುವಳಿಗೆ ಮುನ್ನುಡಿ ಬರೆದಂತಾಗುತ್ತೆ. ಕೊನೆಗೆ 1922ರಲ್ಲಿ ಆಗಿನ ವೈಸರಾಯ ಆಗಿರ್ತಕ್ಕಂಥ ಲಾರ್ಡ್ ರೀಡಿಂಗ್ ಅವರು ಏನು ಮಾಡ್ತಾರಪ್ಪ ಅಂದರೆ ಈ ಕಾಯ್ದೆಯನ್ನು ರದ್ದುಗೊಳಿಸ್ತಾರೆ. ಈ ರೀತಿ ನಾವು ಬ್ರಿಟಿಷರ ದಮನಕಾರಿ ನೀತಿಯನ್ನು ನೋಡ್ಬೋದು. ಇದು ನಾನು ಹೇಳಿದ್ದು ಕೇವಲ ಒಂದು ಕಾಯ್ದೆ. ಈ ರೀತಿ ಭಾರತದಲ್ಲಿ ಬ್ರಿಟಿಷರು ಹಲವಾರು ದಮನಕಾರಿ ನೀತಿಗಳನ್ನು ಜಾರಿಗೆ ತಂದಿರ್ತಾರೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.